ಬಂಧನದಿಂದ ಬಸನಗೌಡ ದದ್ದಲ್ ಬಚಾವ್ ಆದಂಗೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಇನ್ನೂ 10 ದಿನ ಶಾಸಕ ದದ್ದಲ್ ಬಂಧನ ಸಾಧ್ಯತೆ ಬಹಳ ಕಡಿಮೆ ಇದೆ. ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾ ಇದ್ದಂಗೆನೆ ಮಾಜಿ ಮಿನಿಸ್ಟರು ಶಾನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ರು ದದ್ದಲ್ ಅವರು. ಇದೀಗ ದದ್ದಲ್ ಕಲಾಪಕ್ಕೆ ಹಾಜರಾಗ್ಬಿಟ್ರಲ್ಲ, ಹಾಗಾಗಿ ಸ್ಪೀಕರ್ ಅವರ ಅನುಮತಿ ಕಡ್ಡಾಯ. ನಿಮಗೇನಿದೆ ಅಂತಂದರೆ, ಯಾವುದೇ ಒಬ್ಬ ಶಾಸಕನನ್ನು ಅರೆಸ್ಟ್ ಮಾಡಬೇಕು ಅಂತಂದಾಗ ಅದು ಕೂಡ ಸೆಷನ್ ಮುಗಿಯುವ ಸಂದರ್ಭ ಇರ್ಬೋದು, ಅಥವಾ ಸೆಷನ್ ಆರಂಭ ಆಗುವ ಸಂದರ್ಭ ಇರ್ಬೋದು, ಈವನ್ ಲಾಸ್ಟ್ ಡೇ ಆಫ್ ದಿ ಸೆಷನ್ ಇರ್ಬೋದು, ಸ್ಪೀಕರ್ ಪರ್ಮಿಷನ್ ಕೊಡಬೇಕು. ಅದು ಸ್ಪಷ್ಟವಾಗಿ ಬರೆದಿದ್ದಾರೆ. ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆ್ಯಕ್ಟ್ನ ಅಡಿಯಲ್ಲಿ ಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ಅದು ಇಲ್ಲಿ ಮಾತ್ರ ಅಲ್ಲ, ಅದು ಲೋಕಸಭೆಗೂ ಕೂಡ ಅನ್ವಯವಾಗುತ್ತೆ. RP ಆ್ಯಕ್ಟ್ 1952ರ RP ಆ್ಯಕ್ಟ್ 1952 RP ಆ್ಯಕ್ಟ್ನ ಅಡಿಯಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ 1952 ಸ್ಪಷ್ಟವಾಗಿದೆ. ಅದರಲ್ಲಿ ಯಾರನ್ನೇ ನೀವು ಅರೆಸ್ಟ್ ಮಾಡಬೇಕು ಅಂದರೂ ಕೂಡ ಮುಖ್ಯವಾಗಿ ಒಬ್ಬ ಆಯ್ಕೆಯಾಗಿ ಬಂದಂಥ ನಾಯಕನನ್ನು, ಶಾಸಕನನ್ನು ಅರೆಸ್ಟ್ ಮಾಡಬೇಕು ಅಂತಂದಾಗ ಮಾನ್ಯ ಸಭಾಧ್ಯಕ್ಷರ ಅಥವಾ ಸಭಾಪತಿಗಳ ವೆನ್ ಇಟ್ ಕಮ್ಸ್ ಟು ಮೇಲ್ಮನೆ ಪರ್ಮಿಷನ್ ಕಡ್ಡಾಯವಾಗುತ್ತೆ. ಹನುಮಂತ್ ದುರ್ಗದ್ ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ. ಹನುಮಂತ್ ಭಾಳ ಇಂಟ್ರೆಸ್ಟಿಂಗು. ಮಾಜಿ ಮಿನಿಸ್ಟರ್ ಅರೆಸ್ಟ್ ಆದಂಗೆ 3 ದಿನ ಕಾಣಲಿಲ್ಲ, ಸಡನ್ನಾಗಿ ಸೆಷನ್ಗೆ ಬರ್ತಾರೆ. ನನಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ ಅಂತಾರೆ. ಇದರ ನಡುವೆಯೇ ದದ್ದಲ್ ಅವರ ಪಾತ್ರವನ್ನು ಯಾರೂ ಕೂಡ ಇಲ್ಲಿ ತಳ್ಳಿ ಹಾಕ್ತಾ ಇಲ್ಲ. ಖಂಡಿತ ಚಂದ್ರ ಶರ್ಮಾ, ಕಳೆದ 3 ದಿನಗಳಿಂದನೂ ಕೂಡ ಬಸನಗೌಡ ದದ್ದಲ್ ಅವರು ಎಲ್ಲಿ ಹೋಗಿದ್ರು ಅನ್ನುವಂಥದ್ದೇ ಈಗ $1 ಮಿಲಿಯನ್ ಪ್ರಶ್ನೆ. ಅವರನ್ನ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ, ನಾನು 2 ದಿನಗಳ ಕಾಲ ಊರಿಗೆ ಹೋಗಿದ್ದೆ, ಊರಿಂದ ನೇರವಾಗಿ ಸದನಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಏನಂತಂದು ಹೇಳಿದ್ರೆ, ಒಂದು ಕಡೆಗೆ ಶಾಸಕರ ಭವನದಲ್ಲಿರುವಂತಹ ಅವರ ರೂಮಿಗೆ ಸ್ವತಃ ಇಡಿ ಅಧಿಕಾರಿಗಳು ಹೋಗಿ ಇದಾರೋ ಇಲ್ಲವೋ ಅನ್ನುವಂಥ ಚೆಕ್ ಮಾಡುವಂತಹ ಬೆಳವಣಿಗೆಗಳಾಯ್ತು. ಅದಾದ ನಂತರದಲ್ಲಿ ಆ ಒಂದು ಹುಡುಕಾಟದ ನಡುವೆನೂ ಕೂಡ SIT ಮುಂದೆ ಬಸನಗೌಡ ದದ್ದಲ್ ಅವರು ಹಾಜರಾಗಿ ನೇರವಾಗಿ ಅಲ್ಲಿಂದ ಎಲ್ಲಿಗೆ ಹೋದ್ರು ಅನ್ನುವಂಥದ್ದು ನಿರಂತರವಾಗಿ ಮಾಧ್ಯಮ ಪ್ರತಿನಿಧಿಗಳು ಸೇರಿದಂತೆ ಎಲ್ಲರೂ ಕೂಡ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸಂಪರ್ಕಕ್ಕೆ ಒಂದೇ ಒಂದು ರೀತಿಯ ಪ್ರತಿಕ್ರಿಯೆಯನ್ನ ಬಸನಗೌಡ ದದ್ದಲ್ ಅವರು ಕೊಡ್ಲಿಲ್ಲ. ಈ ನಡುವೆ ಬಿಜೆಪಿ ನಾಯಕರು ಕೂಡ ಬಸನಗೌಡ ಅವರ ದದ್ದಲ್ ಅವರು ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ SIT ಕೂಡ ಅವರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅಂತ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಸದನಕ್ಕೆ ಬರ್ತಾರಾ ಅನ್ನುವಂತ ಒಂದಷ್ಟು ಕುತೂಹಲ ಇತ್ತು. ಆ ಕುತೂಹಲದ ನಡುವೆನೂ ಕೂಡ ಇವತ್ತು ಬಸನಗೌಡ ದದ್ದಲ್ ಅವರು ನೇರವಾಗಿ ಕಲಾಪಕ್ಕೆ ಬಂದು ಅಧಿವೇಶನಕ್ಕೆ ಭಾಗಿಯಾಗಿರುವಂತಹ ಸಂದರ್ಭದಲ್ಲೂ ಕೂಡ ನನಗೆ ಯಾರೂ ಕೂಡ ನೋಟಿಸ್ ಕೊಟ್ಟಿಲ್ಲ, ನಾನು ಊರಿಗೆ ಹೋಗಿದ್ದೆ, ನೇರವಾಗಿ ಸದನದಲ್ಲಿ ಭಾಗಿಯಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದರ ಹೊರತಾಗಿಯೂ ಕೂಡ ನೇರವಾಗಿ ಬಂದು CM ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ತಮ್ಮ ನೋವು ಏನಾಗಿದೆ, ತಮಗೇನು ನೋವಾಗಿದೆ ಅದನ್ನ ಹೇಳಿಕೊಳ್ಳುವಂತ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು. ಇದರಲ್ಲಿ ನನ್ನ ಪಾತ್ರ ಇಲ್ಲ, ಬಿಜೆಪಿಯವರು ಸುಖಾಸುಮ್ಮನೆ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ನಾನು ಎಲ್ಲೂ ಕೂಡ ನಾಪತ್ತೆ ಆಗಿರಲಿಲ್ಲ, ಊರಿಗೆ ಹೋಗಿದ್ದೆ, ಹಾಗಾಗಿ ಬಂದಿದ್ದೇನೆ, ಇದರಿಂದ ನಮ್ಮ ಕುಟುಂಬಸ್ಥರಿಗೂ ಕೂಡ ಒಂದಷ್ಟು ನೋವಾಗಿದೆ ಅನ್ನುವಂತ ತಮ್ಮ ನೋವನ್ನ CM ಸಿದ್ದರಾಮಯ್ಯ ಅವರ ಮುಂದೆ ಹೇಳಿಕೊಳ್ಳುವಂತ ಕೆಲಸವನ್ನ ಬಸನಗೌಡ ದದ್ದಲ್ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸ್ಪೀಕರ್ ಅವರ ಅನುಮತಿಯನ್ನ ಕಡ್ಡಾಯ, ಒಂದು ವೇಳೆ ಏನಾದರೂ ಇಡಿ ಅಧಿಕಾರಿಗಳ ಅವರನ್ನ ವಶಕ್ಕೆ ಪಡಿಬೇಕು ಅನ್ನುವಂಥದ್ದಾದ್ರೆ ಅಥವಾ ವಿಚಾರಣೆಗೆ ಕರಿಬೇಕು ಅನ್ನುವಂಥದ್ದಾದ್ರೆ ಅವರು ನೇರವಾಗಿ ಬಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಅವರಿಗೆ ಮನವಿಯನ್ನ ಮಾಡಬೇಕು. ಮನವಿಯನ್ನ ಮಾಡುವುದರ ಜೊತೆಗೆ ಯಾಕೆ ಇವರನ್ನ ಕರೆದುಕೊಂಡು ಹೋಗಬೇಕು, ಯಾಕೆ ನಾವು ವಿಚಾರಣೆ ಮಾಡಬೇಕು ಅನ್ನುವಂತಹ ಉದ್ದೇಶ ಏನಿದೆ ಅದನ್ನ ಸ್ಪೀಕರ್ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸ್ಪೀಕರ್ ಅವರು ಏನಾದರೂ ಮನವರಿಕೆಯಾಗಿ ಒಪ್ಪಿತವಾದ್ರೆ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತವೆ. ಒಂದ್ ವೇಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಸನಗೌಡ ದದ್ದಲ್ ಅವರು ಸದ್ಯದ ಮಟ್ಟಿಗೆ ಸೇಫ್ ಆಗುವಂತ ಬೆಳವಣಿಗೆಗಳಾಗ್ತವೆ. ಇದರ ಹೊರತಾಗಿಯೂ ಕೂಡ ಅವರು ಧೈರ್ಯವಾಗಿ ಬಂದು ಅಧಿವೇಶನದಲ್ಲಿ ನಾನು ಪಾರಾಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ರೆ ಅಧಿಕಾರಿಗಳು ಬಂದು ಸಭಾಧ್ಯಕ್ಷರಿಗೆ ಬಂದು ಏನಾದರೂ ಹೇಳಿದ್ರೆ ಅವರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಬಸನಗೌಡ ದದ್ದಲ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಚಂದನ್ ಶರ್ಮಾ, ಬಂಧನದಿಂದ ಬಸನಗೌಡ ದದ್ದಲ್ ಬಚಾವ್ ಆದಂಗೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಇನ್ನೂ 10 ದಿನ ಶಾಸಕ ದದ್ದಲ್ ಬಂಧನ ಸಾಧ್ಯತೆ ಬಹಳ ಕಡಿಮೆ ಇದೆ. ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾ ಇದ್ದಂಗೆನೆ ಮಾಜಿ ಮಿನಿಸ್ಟರು ಶಾನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ರು ದದ್ದಲ್ ಅವರು. ಇದೀಗ ದದ್ದಲ್ ಕಲಾಪಕ್ಕೆ ಹಾಜರಾಗ್ಬಿಟ್ರಲ್ಲ, ಹಾಗಾಗಿ ಸ್ಪೀಕರ್ ಅವರ ಅನುಮತಿ ಕಡ್ಡಾಯ. ನಿಮಗೇನಿದೆ ಅಂತಂದರೆ,
ಯಾವುದೇ ಒಬ್ಬ ಶಾಸಕನನ್ನು ಅರೆಸ್ಟ್ ಮಾಡಬೇಕು ಅಂತಂದಾಗ ಅದು ಕೂಡ ಸೆಷನ್ ಮುಗಿಯುವ ಸಂದರ್ಭ ಇರ್ಬೋದು ಅಥವಾ ಸೆಷನ್ ಆರಂಭ ಆಗುವ ಸಂದರ್ಭ ಇರ್ಬೋದು, ಇವನ್ ಲಾಸ್ಟ್ ಡೇ ಆಫ್ ದಿ ಸೆಷನ್ ಇರ್ಬೋದು, ಸ್ಪೀಕರ್ ಪರ್ಮಿಷನ್ ಕೊಡಬೇಕು. ಅದು ಸ್ಪಷ್ಟವಾಗಿ ಬರೆದಿದ್ದಾರೆ. ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಕ್ಟ್ ನ ಅಡಿಯಲ್ಲಿ ಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.